ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿದ್ದೀರಿ ಇವತ್ತು ತಾಡಪತ್ರಿಯಲ್ಲಿರುವಂಥ ಬುಗ್ಗ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ. ಶಿವರಾತ್ರಿ ಹಬ್ಬ ಇನ್ನು 3 ದಿನ ಇರೋದ್ರಿಂದ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ಜಾತ್ರೆ ತರ ನಡೆಯುತ್ತೆ, ಅದಕ್ಕೆ ಈ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ಮತ್ತೆ ಅಲಂಕಾರ ಇರ್ತದೆ. ಮತ್ತೆ ಅನ್ನಪ್ರಸಾದನು ಕೊಡ್ತಾರೆ ಪ್ರತಿ ಸೋಮವಾರ. ಅನ್ನಪ್ರಸಾದ ಕೊಡುವಂತ ಪ್ಲೇಸ್ ಇದೆ ನೋಡಿ. ಇಲ್ಲಿ ಯಾವುದೇ ತರ ಕೊಠಡಿ ಇಲ್ಲದೆ ಇರೋ ಕಾರಣ ಇಲ್ಲಿ ಮರದ ಕೆಳಗಡೆನೆ ಅನ್ನಪ್ರಸಾದ ಕೊಡ್ತಾ ಇರ್ತಾರೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ನದಿ ಹರಿಯುತ್ತೆ, ಬಟ್ ಇವಾಗ ನೀರು ಇಲ್ಲದೆ ಇರೋ ಕಾರಣ ಇಲ್ಲಿ ನಾವು ದೇವಸ್ಥಾನದ ಎಂಟ್ರೆನ್ಸ್ ಅದೇ ಫಸ್ಟ್ ಅಲ್ಲಿ ನಂದಿ ತೋರಿಸ್ನಲ್ವಾ, ಅದ್ರ ಪಕ್ಕದಲ್ಲಿ ವಾಶ್ರೂಮ್ಗಳಿರ್ತವೆ. ಯಾರಾದರೂ ಸ್ನಾನ ಮಾಡಂಗಿದ್ರೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಒಬ್ಬರಿಗೆ 10 ರೂಪಾಯಿ ತಗೊಂತಾರೆ ಸ್ನಾನ ಮಾಡೋಕ್ಕೆ. ಇಲ್ಲಿ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ನಲ್ವಾ, ತೇರಿದೆ ನೋಡಿ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲಿ ತೆಲುಗುನಲ್ಲಿ ಹಾಕಿದ್ದಾರೆ. ನಿಮಗೆ ತೆಲುಗು ಬಂದಿಲ್ಲ ಅಂದ್ರೆ ಇಂಗ್ಲಿಷ್ ಎಲ್ಲ ಇದೆ ನೋಡಿ ಇಲ್ಲಿ ಪಕ್ಕದಲ್ಲೇ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಮಾತ್ರ ಇದು, ಇನ್ನೂ ತಿಳ್ಕೊಳೋದು ತುಂಬಾ ಇರುತ್ತೆ ಈ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು ಅಂದ್ರೆ ಈ ತರ ಬಟ್ಟೆಗಳಿರ್ಬೇಕು ಅಂತ ಇಲ್ಲಿ ಹಾಕಿದ್ದಾರೆ ಬೋರ್ಡು. ಬಟ್ ನನ್ನ ಯಾರು ಕೇಳಿಲ್ಲ, ನಾನು ಪಂಚೆಯನ್ನು ಉಟ್ಕೊ ಬಂದಿಲ್ಲ. ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ರೈಟ್ ಸೈಡ್ ಅಲ್ಲಿ ಗಣಪತಿ ಇರ್ತಾರೆ. ಎಲ್ಲರೂ ಇಲ್ಲಿ ಗಣಪತಿ ಹತ್ರ ಬಂದು ನಮಸ್ಕಾರ ಹಾಕೊಂಡು ಮತ್ತೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾರೆ. ನಾವು ಅದೇ ತರ ಬಂದು ಗಣಪತಿಗೆ ನಮಸ್ಕಾರ ಹಾಕೊಂಡು ನಂತರ ನಾವು ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ರಿ. ಈ ದೇವಸ್ಥಾನಕ್ಕೆ ತುಂಬಾ ಹೈಲೈಟ್ ಏನಪ್ಪಾ ಅಂದ್ರೆ ಈ ಗೋಪುರಗಳು ನೋಡಿ. ಉತ್ತರ ಮತ್ತೆ ದಕ್ಷಿಣ ಎರಡೂ ದಿಕ್ಕಿನಲ್ಲಿ ಈ ಗೋಪುರಗಳಿದಾವೆ. ಬಟ್ ಈ ಗೋಪುರಗಳು ಅರ್ಧಕ್ಕೆ ನಿಂತೋಗಿರುತ್ತಾ ಇಲ್ಲ ಈ ಕಟ್ಟಿರೋದೇ ಆ ಥರ ಅಂತನ ಗೊತ್ತಿಲ್ಲ. ನಾನು ಇಲ್ಲಿ ಕೆಲವ್ರನ್ನ ಕೇಳಿದೆ, ಬಟ್ ಅವರು ಸರಿಯಾಗಿ ಹೇಳಿಲ್ಲ ಮಾಹಿತಿ. ಸೊ ಹಂಗಾಗಿ ನಾನು ನಿಮಗೆ ಮಾಹಿತಿ ಕೊಟ್ಟಿಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಗೋಪುರಗಳ ಬಗ್ಗೆ ಮಾಹಿತಿ ಇದ್ರೆ ಮೆಸೇಜಲ್ಲಿ ತಿಳಿಸಿ. ಇಲ್ಲಿ ಲೆಫ್ಟ್ ಸೈಡ್ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಶಿವಮಾಲೆ ಅಂತ ಕರೀತಾರೆ. ಆಂಧ್ರದಲ್ಲಿ ಜಾಸ್ತಿ ಜನ ಹಾಕ್ತಾರೆ. ಇವರು ಶಿವಮಾಲೆ ಹಾಕೊಂಡು ಶ್ರೀಶೈಲಂ ಹೋಗ್ತಾರೆ. ತುಂಬಾ ಜನ ಅಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ, ಬಟ್ ಆಂಧ್ರದಲ್ಲಿ ತುಂಬಾ ಜನ ಮಾಲೆ ಹಾಕಿದ್ದಾರೆ ಶಿವಮಾಲೆ ಅಂತ. ದೇವಸ್ಥಾನ ಪಕ್ಕದಲ್ಲಿ ಹರಿಯುವಂತ ಪೆನ್ನಾ ನದಿ ಇದೆ ನೋಡಿ. ಈಗ ಸದ್ಯ ನೀರು ಹರಿತಾ ಇಲ್ಲ. ಈ ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಏನಾದರೂ ಬಂದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ದೇವಸ್ಥಾನ ಒಳಗಡೆಯಿಂದ ನದಿ ಹರಿಯುವನ್ನು ನೋಡೋದು.
ನಾವು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲೊಂದು ಕನ್ನಡ ಶಾಸನ ಕಾಣಿಸ್ತು. ನನಗೆ ತುಂಬ ಅದ್ಭುತವಾಗಿ ಅನಿಸ್ತು. ಸೊ ಹಂಗಾಗಿ ನಿಮಗೂ ತೋರಿಸ್ತಾ ಇದ್ದೀವಿ ನೋಡಿ ಕನ್ನಡ ಶಾಸನ. ನಾವೇನಾದರೂ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ 1 ತಿಂಗಳು 2 ತಿಂಗಳಿದ್ದು ನಾವು ಬೇರೆ ಭಾಷೆಯನ್ನು ನೋಡ್ತಾ ಇದ್ದು ನಮ್ಗೇನಾದರೂ ಒಂದು ದಿನ ನಮ್ಮ ಕನ್ನಡ ಅಕ್ಷರಗಳು ಕಾಣಿಸಿದ್ರೆ ತುಂಬ ಸಂತೋಷ ಅನಿಸುತ್ತೆ. ಸೊ ಅದೇ ಥರ ಈಗ ನನಗೂ ಸಂತೋಷ ಆಯಿತು. ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅಲೋ ಮಾಡಿದ್ರೆ ಕ್ಲಿಯರ್ ಆಗಿ ತೋರಿಸ್ತೀನಿ, ಇಲ್ಲ ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಫೋಟೋ ಹಾಕ್ತೀನಿ ನೋಡಿ. ಬನ್ನಿ ಈಗ ಒಳಗಡೆ ಹೋಗೋಣ. ಫ್ರೆಂಡ್ಸ್ ಯಾರು ಏನೂ ಮಾತಾಡ್ತಾ ಇಲ್ಲ. ಸೊ ಮುಂದೆ ಒಬ್ಬರು ಫೋಟೋ ಏನೋ ತಗೊತಿದ್ದಾರೆ. ಸೊ ಕ್ಲಿಯರ್ ಆಗಿ ತೋರಿಸ್ತೀನಿ, ಒಂದ್ಸಲ ದರ್ಶನ ಮಾಡ್ಕೊಬಿಡಿ. ದೇವಸ್ಥಾನ ಒಳಗಡೆ ನಮಗೆ ನೋಡೋಕೆ ಈ ಥರ ಇರುತ್ತೆ. ನಾವು ದೇವರ ದರ್ಶನ ಮಾಡಿಕೊಂಡು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ವೀರಭದ್ರ ಸ್ವಾಮಿ ಇರ್ತಾರೆ, ಒಮ್ಮೆ ದರ್ಶನ ಮಾಡ್ಕೊಳ್ಳಿ. ಬನ್ನಿ ಈಗ ದೇವಸ್ಥಾನದ ಹಿಂಭಾಗ ಹೋಗೋಣ. ಅಂದರೆ ಉತ್ತರ ದಿಕ್ಕಿಗೆ ನದಿ ಹರಿಯುತ್ತಲ್ವ, ನದಿ ಕಡೆ ಹೋಗೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡ್ಬೋದು ನೀವು ಇಲ್ಲಿ ಶಿವರಾತ್ರಿಗೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಮೇಲೆ ಚಾಪೆಗಳೆಲ್ಲ ಹಾಕ್ತಿದ್ದಾರೆ. ಅಂದರೆ ನೆರಳಿರೋಕೆ ಕ್ಯೂ ಜಾಸ್ತಿ ಇದ್ದರೆ ಕ್ಯೂ ಅಲ್ಲೇ ಜಾಸ್ತಿ ಟೈಮ್ ಇರಬೇಕಾಗುತ್ತಲ್ವ. ಸೊ ಹಂಗಾಗಿ ಚಾಪೆಗಳಾಕಿ ಎಲ್ಲ ಬಂದೋಬಸ್ತ್ ಮಾಡ್ತಿದ್ದಾರೆ ನೋಡಿ. ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಗೋಪುರ ಈ ಥರ ಇರುತ್ತೆ ನೋಡಿ. ಮುಂಭಾಗದಲ್ಲಿ ಇನ್ನೂ ಸ್ವಲ್ಪ ಎತ್ತರ ಇರುತ್ತೆ ಗೋಪುರ, ಹಿಂಭಾಗದಲ್ಲಿ ಸ್ವಲ್ಪ ಕಮ್ಮಿ ಇದೆ ಎತ್ತರ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.